ಇನ್ನು ಕೋವಿಡ್ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಇತ್ತು, ಕೋವಿಡ್ ನಿರ್ವಹಣೆ ಸರಿಯಾಗಿ ಆಗಿಲ್ಲ ಅನ್ನೋದು ಈ ದಿನದವರೆಗೂ ಕೂಡ ರಾಜಕೀಯ ಚರ್ಚೆಯಾಗಿ ಉಳಿದಿದೆ. ಇದೀಗ HMPV ವೈರಸ್ನ ಚರ್ಚೆ ಆಗ್ತಿರೋ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ್ ಅವರು ಬಿಜೆಪಿ ನಾಯಕ ಹಾಗೆ ಮಾಜಿ ಮಿನಿಸ್ಟರ್ ಮಾತನಾಡಿದ್ದಾರೆ. ಸರ್ಕಾರ ಎಲ್ಲಿ ಏನ್ ಕೊಳ್ಳೆ ಹೊಡಿತಿದೆಯೋ ಹೊಡ್ಕೊಳ್ಳಿ, ಒಳ್ಳೆ ಆಡಳಿತ ಕೊಡಿ ಅಂದ್ರೆ ಅದು ಕೂಡ ಅವರಿಂದ ಕೊಡೋಕಾಗ್ತಿಲ್ಲ. ಅಟ್ಲೀಸ್ಟ್ ಇದೇನೋ ಒಂದು ವೈರಸ್ನ ಆತಂಕ ಶುರುವಾಗಿದೆ, ಅದ್ರ ಬಗ್ಗೆ ಆದ್ರೂ ಸರಿಯಾದ ಟ್ರೀಟ್ಮೆಂಟ್ಗಳಿಗೆ ವ್ಯವಸ್ಥೆ ಆಗಲಿ ಅಂತ ಹೇಳಿ ಮಾತನಾಡಿದ್ದಾರೆ ಮಾಜಿ DCM ಡಾಕ್ಟರ್ ಅಶ್ವಥ್ ನಾರಾಯಣ್. ಇದನ್ನ ವೈರಾಲಜಿ ಇನ್ಸ್ಟಿಟ್ಯೂಟ್ಗಳಲ್ಲಿ ಇಂಥವೇನೇ ಮ್ಯೂಟೇಷನ್ಗಳಾಗಿದ್ರು, ಈ ಮ್ಯೂಟೇಷನ್ಗಳ ವಿಚಾರದಲ್ಲಿ ನಮ್ಮಲ್ಲಿ ಸಾಕಷ್ಟು ಸಂಸ್ಥೆಗಳಿದ್ದೀವಿ. ಏನಿದ್ರು ಇದನ್ನ ತಕ್ಷಣ ಪತ್ತೆ ಹಚ್ಚಲಿಕ್ಕೆ ಎಂಥ ವೇರಿಯಂಟ್ ಎಂಥ ವೈರಸ್ ಇದ್ರೂ ಪತ್ತೆ ಹಚ್ಚಕ್ಕೆ. ಸೊ ಹಾಗಾಗಿ ತಕ್ಷಣ ಇಂಥ ಸಂಬಂಧಪಟ್ಟ ಸಂಸ್ಥೆಗಳ ಹತ್ರ ಮಾಹಿತಿಯನ್ನು ಪಡ್ಕೊಂಡು ಮಾಡೋಂಥದ್ದಾಗಬೇಕು. ಇಲ್ಲ ನಾನು ಹೇಳಿಕೆ ಕೊಡೋದು ಅಷ್ಟು ಮಟ್ಟಿಗೆ ಉಚಿತ ಇಲ್ಲ. ಸರ್ಕಾರ ಈ ದಿಕ್ಕಿನಲ್ಲಿ ನೋಡಿ, ಸರ್ಕಾರ ಇಲ್ಲೂ ಮಲಗಿದೆ. ದುಡ್ಡು ಹೊಡೆಯೋರಲ್ಲೂ ಕೆಲಸ ಮಾಡೋನೂ ಮಾಡಲ್ಲ, ಅಭಿವೃದ್ಧಿನೂ ಮಾಡಲ್ಲ, ಆಡಳಿತನೂ ಇಲ್ಲ. ಎಲ್ಲ ಆಡಳಿತಕ್ಕೂ ಅಲ್ಲಿ ಸರ್ವಿಸ್ ಚಾರ್ಜ್ ತೊಗೊಂಡಿದ್ದೀವಿ, ಅಪ್ಪ ದುಡ್ಡಾರ ಹೊಡಿತಾ ಇದೀವಿ, ಒಳ್ಳೆ ಆಡಳಿತನಾರ ಕೊಟ್ರು ಅಂದ್ರೆ ಅದೂ ಮಾಡಲ್ಲ. ಓಲಿ ಸರ್ವಿಸ್ ಚಾರ್ಜ್ ತೊಗೊಂಡಿದ್ಕಾರ ಕೆಲಸ ಮಾಡ್ರಿ ಅಂದ್ರೆ ಸರ್ವಿಸ್ ಚಾರ್ಜ್ಗೂ ಇಲ್ಲ, ಬರೀ ಸರ್ವಿಸ್ ಚಾರ್ಜ್. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಮಾತನಾಡಿದ್ದಾರೆ, ಈ ಬಗ್ಗೆ ಕೇಳಿಸ್ಕೊಳ್ಳೋಣ. ಈ ವೈರಸ್ ಇದೆ, ಇದು ನಮ್ಮ ದೇಶದಲ್ಲಿ ಹೊಸದೇನಲ್ಲ ಅಥವಾ ಎಲ್ಲೂ ಕೂಡ ಹೊಸದೇನಲ್ಲ, ಬಹಳ ದಶಕಗಳಿಂದ ಇರುವಂಥದ್ದು. ಈ ವೈರಸ್ಸಿಂದ ಆಗುವಂಥ ಏನು ಉಸಿರಾಟದ ಸಮಸ್ಯೆ, ನೆಗಡಿ, ಜ್ವರ ಆ ಥರ ಬರುವಂಥದ್ದು ಬರ್ತಕ್ಕಂಥದ್ದಿದೆ. ಇದೇನು ಹೊಸ, ಈಗ ಚೈನಾದಲ್ಲಿ ಬಂದಿರೋ ಔಟ್ಬ್ರೇಕು ಅದೇನೋ ಹೊಸ ಈ ವೈರಸ್ಸಲ್ಲಿ ಅದು ಹೊಸ ವೈರಸ್ ಸ್ಟ್ರೇನ್ ಅಂತಲೂ ಹೇಳ್ತಾರೆ. ಅದಿರ್ಬೋದು, ಇನ್ನು ನಮ್ಮ ಪೂರ್ತಿ ಮಾಹಿತಿ ಬಂದಿಲ್ಲ ನಮ್ಮ ಹತ್ರ. ಗೌರ್ಮೆಂಟ್ ಆಫ್ ಇಂಡಿಯಾಯಿಂದನೂ ಕೂಡ ಅದರ ಬಗ್ಗೆ ಸ್ಪಷ್ಟ ಮಾಹಿತಿ ಇನ್ನೂ ಬಂದಿಲ್ಲ. ಆದರೆ ಇಲ್ಲಿ ಡಿಟೆಕ್ಟ್ ಆಗಿರುವಂಥದ್ದು ಇದು ಈ ಮಗುಗೆ ಎಲ್ಲೂ ಅವರು ಬೇರೆ ಕಡೆಯಿಂದೆಲ್ಲೂ ಓಡಾಡಿಲ್ಲ, ಇಲ್ಲೇ ಟ್ರಾವೆಲ್ ಹಿಸ್ಟ್ರಿ ಎಲ್ಲ ಏನಿಲ್ಲ. ಅದರಿಂದ HPV ಇದು ಪ್ರಥಮ ಕೇಸ್ ಅಂತ ಬಂದಿದೆ. ಅದು HMPV ಇದ್ದಿದ್ದೇ ಇದು ಒಂದು ಇಷ್ಟು ಪರ್ಸೆಂಟೇಜು ಮಕ್ಕಳಿಗೆ, ವಿಶೇಷವಾಗಿ ಇಮ್ಯುನಿಟಿ ಕಮ್ಮಿ ಇರೋ ಮಕ್ಕಳಿಗೆಲ್ಲ ಬರ್ತದೆ ಇದು. ಆಮೇಲೆ ವಯಸ್ಸಾಗಿರೋರು ಕೂಡ ಬರ್ತದೆ. ಮತ್ತು ಇದೊಂದು ವೈರಸ್ ಇರುವಂಥದ್ದು. ಚೈನಾ ಔಟ್ಬ್ರೇಕ್ಗೂ ಇದಕ್ಕೂ ಏನು ಸಂಬಂಧ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಮತ್ತು ಇದು ಪ್ರಥಮ ಕೇಸ್ ಅಂತಲೂ ಹೇಳೋಕ್ಕಾಗಲ್ಲ, ಯಾಕಂದರೆ ಇದು ಈ ಚಳಿಗಾಲದಲ್ಲಿ ಹೆಚ್ಚಾಗಿ ಇದು ಹೆಚ್ಚಾಗಿ ಗಮನಕ್ಕೆ ಬರ್ತದೆ, ಕಾಣಿಸ್ಕೊಳ್ತದೆ. ಆದ್ದರಿಂದ ಇದನ್ನು ನಾವು ಎಲ್ಲ ಮುನ್ನೆಚ್ಚರಿಕೆ ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ಏನೇನು ಮಾಡಬೇಕು ಅಂತ ಖಂಡಿತ ಕೇಂದ್ರ ಸರ್ಕಾರ ಹೇಳಿದೆ, ನಾವು ಹೇಳಿದ್ದೀವಿ. ಮತ್ತು ಇದು ಈ ವೈರನ್ನು ಎಫೆಕ್ಟ್ ಆದಾಗ ಸಹಜವಾಗಿ ಸ್ವಲ್ಪ ದಿವಸ ಇರ್ತದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಈ ವೈರಸ್ನ ಬಗ್ಗೆ ಮಾತನಾಡಿದ್ದಾರೆ. ಅಪಾಯಕಾರಿ ವೈರಸ್ ಏನಲ್ಲ, ಭಯ ಪಡುವ ಅವಶ್ಯಕತೆ ಇಲ್ಲ ಅನ್ನೋದು ಮುಖ್ಯಮಂತ್ರಿಗಳ ಮಾತು. ಆರೋಗ್ಯ ಇಲಾಖೆಗೆ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಲಿಕ್ಕೆ ಸೂಚನೆ ನೀಡಲಾಗಿದೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಅಟ್ಲೀಸ್ಟ್ ಇದೇನೋ ಒಂದು ವೈರಸ್ನ ಆತಂಕ ಶುರುವಾಗಿದೆ, ಅದ್ರ ಬಗ್ಗೆ ಆದ್ರೂ ಸರಿಯಾದ ಟ್ರೀಟ್ಮೆಂಟ್ಗಳಿಗೆ ವ್ಯವಸ್ಥೆ ಆಗಲಿ ಅಂತ ಹೇಳಿ ಮಾತನಾಡಿದ್ದಾರೆ ಮಾಜಿ DCM ಡಾಕ್ಟರ್ ಅಶ್ವಥ್ ನಾರಾಯಣ್. ಇದನ್ನ ವೈರಾಲಜಿ ಇನ್ಸ್ಟಿಟ್ಯೂಟ್ಗಳಲ್ಲಿ ಇಂಥವೇನೇ ಮ್ಯೂಟೇಷನ್ಗಳಾಗಿದ್ರು, ಈ ಮ್ಯೂಟೇಷನ್ಗಳ ವಿಚಾರದಲ್ಲಿ ನಮ್ಮಲ್ಲಿ ಸಾಕಷ್ಟು ಸಂಸ್ಥೆಗಳಿದ್ದೀವಿ. ಏನಿದ್ರು ಇದನ್ನ ತಕ್ಷಣ ಪತ್ತೆ ಹಚ್ಚಲಿಕ್ಕೆ ಎಂಥ ವೇರಿಯಂಟ್ ಎಂಥ ವೈರಸ್ ಇದ್ರೂ ಪತ್ತೆ ಹಚ್ಚಕ್ಕೆ. ಸೊ ಹಾಗಾಗಿ ತಕ್ಷಣ ಇಂಥ ಸಂಬಂಧಪಟ್ಟ ಸಂಸ್ಥೆಗಳ ಹತ್ರ ಮಾಹಿತಿಯನ್ನು ಪಡ್ಕೊಂಡು ಮಾಡೋಂಥದ್ದಾಗಬೇಕು. ಇಲ್ಲ ನಾನು ಹೇಳಿಕೆ ಕೊಡೋದು ಅಷ್ಟು ಮಟ್ಟಿಗೆ ಉಚಿತ ಇಲ್ಲ. ಸರ್ಕಾರ ಈ ದಿಕ್ಕಿನಲ್ಲಿ ನೋಡಿ, ಸರ್ಕಾರ ಇಲ್ಲೂ ಮಲಗಿದೆ. ದುಡ್ಡು ಹೊಡೆಯೋರಲ್ಲೂ ಕೆಲಸ ಮಾಡೋನೂ ಮಾಡಲ್ಲ, ಅಭಿವೃದ್ಧಿನೂ ಮಾಡಲ್ಲ, ಆಡಳಿತನೂ ಇಲ್ಲ. ಎಲ್ಲ ಆಡಳಿತಕ್ಕೂ ಅಲ್ಲಿ ಸರ್ವಿಸ್ ಚಾರ್ಜ್ ತೊಗೊಂಡಿದ್ದೀವಿ, ಅಪ್ಪ ದುಡ್ಡಾರ ಹೊಡಿತಾ ಇದೀವಿ, ಒಳ್ಳೆ ಆಡಳಿತನಾರ ಕೊಟ್ರು ಅಂದ್ರೆ ಅದೂ ಮಾಡಲ್ಲ. ಓಲಿ ಸರ್ವಿಸ್ ಚಾರ್ಜ್ ತೊಗೊಂಡಿದ್ಕಾರ ಕೆಲಸ ಮಾಡ್ರಿ ಅಂದ್ರೆ ಸರ್ವಿಸ್ ಚಾರ್ಜ್ಗೂ ಇಲ್ಲ, ಬರೀ ಸರ್ವಿಸ್ ಚಾರ್ಜ್. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಮಾತನಾಡಿದ್ದಾರೆ, ಈ ಬಗ್ಗೆ ಕೇಳಿಸ್ಕೊಳ್ಳೋಣ. ಈ ವೈರಸ್ ಇದೆ, ಇದು ನಮ್ಮ ದೇಶದಲ್ಲಿ ಹೊಸದೇನಲ್ಲ ಅಥವಾ ಎಲ್ಲೂ ಕೂಡ ಹೊಸದೇನಲ್ಲ, ಬಹಳ ದಶಕಗಳಿಂದ ಇರುವಂಥದ್ದು. ಈ ವೈರಸ್ಸಿಂದ ಆಗುವಂಥ ಏನು ಉಸಿರಾಟದ ಸಮಸ್ಯೆ, ನೆಗಡಿ, ಜ್ವರ ಆ ಥರ ಬರುವಂಥದ್ದು
ಬರ್ತಕ್ಕಂಥದ್ದಿದೆ. ಇದೇನು ಹೊಸ ಈಗ ಚೈನಾದಲ್ಲಿ ಬಂದಿರೋ ಔಟ್ಬ್ರೇಕು ಅದೇನೋ ಹೊಸ ಈ ವೈರಸ್ಸಲ್ಲಿ ಅದು ಹೊಸ ವೈರಸ್ ಸ್ಟ್ರೇನ್ ಅಂತಲೂ ಹೇಳ್ತಾರೆ. ಅದಿರ್ಬೋದು. ಇನ್ನು ನಮ್ಮ ಪೂರ್ತಿ ಮಾಹಿತಿ ಬಂದಿಲ್ಲ ನಮ್ಮ ಹತ್ರ. ಗೌರ್ಮೆಂಟ್ ಆಫ್ ಇಂಡಿಯಾ ಇಂದನೂ ಕೂಡ ಅದರ ಬಗ್ಗೆ ಸ್ಪಷ್ಟ ಮಾಹಿತಿ ಇನ್ನೂ ಬಂದಿಲ್ಲ. ಆದರೆ ಇಲ್ಲಿ ಡಿಟೆಕ್ಟ್ ಆಗಿರುವಂಥದ್ದು ಇದು ಈ ಮಗುಗೆ ಎಲ್ಲೂ ಅವರು ಬೇರೆ ಕಡೆಯಿಂದೆಲ್ಲೂ ಓಡಾಡಿಲ್ಲ, ಇಲ್ಲೇ ಟ್ರಾವೆಲ್ ಹಿಸ್ಟ್ರಿ ಎಲ್ಲ ಏನಿಲ್ಲ. ಅದರಿಂದ HPV ಇದು ಪ್ರಥಮ ಕೇಸ್ ಅಂತ ಬಂದಿದೆ. ಅದು HPV ಇದ್ದಿದ್ದೇ ಇದು ಒಂದು ಇಷ್ಟು ಪರ್ಸೆಂಟೇಜು ಮಕ್ಕಳಿಗೆ, ವಿಶೇಷವಾಗಿ ಇಮ್ಯುನಿಟಿ ಕಮ್ಮಿ ಇರೋ ಮಕ್ಕಳಿಗೆಲ್ಲ ಬರ್ತದೆ ಇದು. ಆಮೇಲೆ ವಯಸ್ಸಾಗಿರೋರು ಕೂಡ ಬರ್ತದೆ. ಮತ್ತು ಇದೊಂದು ವೈರಸ್ ಇರುವಂಥದ್ದು. ಚೈನಾ ಔಟ್ಬ್ರೇಕ್ಗೂ ಇದಕ್ಕೂ ಏನು ಸಂಬಂಧ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಮತ್ತು ಇದು ಪ್ರಥಮ ಕೇಸ್ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಇದು ಈ ಚಳಿಗಾಲದಲ್ಲಿ ಹೆಚ್ಚಾಗಿ ಇದು ಹೆಚ್ಚಾಗಿ ಗಮನಕ್ಕೆ ಬರ್ತದೆ, ಕಾಣಿಸ್ಕೊಳ್ತದೆ. ಆದ್ದರಿಂದ ಇದನ್ನು ನಾವು ಎಲ್ಲ ಮುನ್ನೆಚ್ಚರಿಕೆ ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ಏನೇನು ಮಾಡಬೇಕು ಅಂತ ಖಂಡಿತ ಕೇಂದ್ರ ಸರ್ಕಾರ ಹೇಳಿದೆ, ನಾವು ಹೇಳಿದ್ದೀವಿ. ಮತ್ತು ಇದು ಈ ವೈರನ್ನು ಎಫೆಕ್ಟ್ ಆದಾಗ ಸಹಜವಾಗಿ ಸ್ವಲ್ಪ ದಿವಸ ಇರ್ತದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಈ ವೈರಸ್ನ ಬಗ್ಗೆ ಮಾತನಾಡಿದ್ದಾರೆ. ಅಪಾಯಕಾರಿ ವೈರಸ್ ಏನಲ್ಲ, ಭಯ ಪಡುವ ಅವಶ್ಯಕತೆ ಇಲ್ಲ ಅನ್ನೋದು ಮುಖ್ಯಮಂತ್ರಿಗಳ ಮಾತು. ಆರೋಗ್ಯ ಇಲಾಖೆಗೆ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಲಿಕ್ಕೆ ಸೂಚನೆ ನೀಡಲಾಗಿದೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಇನ್ನು ಕೋವಿಡ್ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಇತ್ತು, ಕೋವಿಡ್ ನಿರ್ವಹಣೆ ಸರಿಯಾಗಿ ಆಗಿಲ್ಲ ಅನ್ನೋದು ಈ ದಿನದವರೆಗೂ ಕೂಡ ರಾಜಕೀಯ ಚರ್ಚೆಯಾಗಿ ಉಳಿದಿದೆ. ಇದೀಗ HMPV ವೈರಸ್ನ ಚರ್ಚೆ ಆಗ್ತಿರೋ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ್ ಅವರು ಬಿಜೆಪಿ ನಾಯಕ ಹಾಗೆ ಮಾಜಿ ಮಿನಿಸ್ಟರ್ ಮಾತನಾಡಿದ್ದಾರೆ. ಸರ್ಕಾರ ಎಲ್ಲಿ ಏನ್ ಕೊಳ್ಳೆ ಹೊಡಿತಿದೆಯೋ ಹೊಡ್ಕೊಳ್ಳಿ, ಒಳ್ಳೆ ಆಡಳಿತ ಕೊಡಿ ಅಂದ್ರೆ ಅದು ಕೂಡ ಅವರಿಂದ ಕೊಡೋಕ್ಕಾಗ್ತಿಲ್ಲ. ಅಟ್ಲೀಸ್ಟ್ ಇದೇನೋ ಒಂದು ವೈರಸ್ನ ಆತಂಕ ಶುರುವಾಗಿದೆ, ಅದ್ರ ಬಗ್ಗೆ ಆದ್ರೂ ಸರಿಯಾದ ಟ್ರೀಟ್ಮೆಂಟ್ಗಳಿಗೆ ವ್ಯವಸ್ಥೆ ಆಗಲಿ ಅಂತ ಹೇಳಿ ಮಾತನಾಡಿದ್ದಾರೆ ಮಾಜಿ DCM ಡಾಕ್ಟರ್ ಅಶ್ವಥ್ ನಾರಾಯಣ್. ಇದನ್ನ ವೈರಾಲಜಿ ಇನ್ಸ್ಟಿಟ್ಯೂಟ್ಗಳಲ್ಲಿ ಇಂಥವೇನೇ ಮ್ಯುಟೇಷನ್ಗಳಾಗಿದ್ರು ಈ ಮ್ಯುಟೇಷನ್ಗಳ ವಿಚಾರದಲ್ಲಿ ನಮ್ಮಲ್ಲಿ ಸಾಕಷ್ಟು ಸಂಸ್ಥೆಗಳಿದ್ದೀವಿ. ಏನಿದ್ರು ಇದನ್ನ ತಕ್ಷಣ ಪತ್ತೆ ಹಚ್ಚಲಿಕ್ಕೆ ಎಂಥ ವೇರಿಯಂಟ್ ಎಂಥ ವೈರಸ್ ಇದ್ರೂ ಪತ್ತೆ ಹಚ್ಚಕ್ಕೆ. ಸೊ ಹಾಗಾಗಿ ತಕ್ಷಣ ಇಂಥ ಸಂಬಂಧಪಟ್ಟ ಸಂಸ್ಥೆಗಳ ಹತ್ರ ಮಾಹಿತಿನ ಪಡ್ಕೊಂಡು ಮಾಡೋಂಥದ್ದಾಗಬೇಕು. ಇಲ್ಲ ನಾನು ಹೇಳಿಕೆ ಕೊಡೋದು ಅಷ್ಟು ಮಟ್ಟಿಗೆ ಉಚಿತ ಇಲ್ಲ. ಸರ್ಕಾರ ಈ ದಿಕ್ಕಿನಲ್ಲಿ ನೋಡಿ, ಸರ್ಕಾರ ಇಲ್ಲೂ ಮಲಗಿದೆ. ದುಡ್ಡು ಹೊಡೆಯೋರಲ್ಲೂ ಕೆಲಸ ಮಾಡೋನೂ ಮಾಡಲ್ಲ, ಅಭಿವೃದ್ಧಿನೂ ಮಾಡಲ್ಲ, ಆಡಳಿತನೂ ಇಲ್ಲ. ಎಲ್ಲ ಆಡಳಿತಕ್ಕೂ ಅಲ್ಲಿ ಸರ್ವಿಸ್ ಚಾರ್ಜ್ ತೊಗೊಂಡಿದ್ದೀವಿ ಅಪ್ಪ, ದುಡ್ಡಾರ ಹೊಡಿತಾ ಇದೀವಿ, ಒಳ್ಳೆ ಆಡಳಿತನಾರ ಕೊಟ್ರು ಅಂದ್ರೆ ಅದೂ ಮಾಡಲ್ಲ. ಓಲಿ ಸರ್ವಿಸ್ ಚಾರ್ಜ್ ತೊಗೊಂಡಿದ್ಕಾರ ಕೆಲಸ ಮಾಡ್ರಿ ಅಂದ್ರೆ ಸರ್ವಿಸ್ ಚಾರ್ಜ್ಗೂ ಇಲ್ಲ, ಬರೀ ಸರ್ವಿಸ್ ಚಾರ್ಜ್